ಸೂಪರ್ ಪ್ರೈಮ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಮನ್ರೇಗಾ ಯೋಜನೆ ಹೆಸರನ್ನ ವಿಕಸಿತ ಭಾರತ ಜಿ ಅಂತ ಬದಲಿಸಿದ್ದನ್ನ ವಿರೋಧಿಸಿ ನಾಳೆ ರಾಜ್ಯ ಸರ್ಕಾರ ವಿಶೇಷ ವಿಧಾನಮಂಡಲ ಅಧಿವೇಶನವನ್ನ ಕರೆದಿದೆ. ಆದರೆ ಈ ವಿಶೇಷ ಅಧಿವೇಶನಕ್ಕೆ ಬರಲು ರಾಜ್ಯಪಾಲರನ್ನ ಆಹ್ವಾನಿಸಲಾಗಿದ್ದು ಅವರು ಭಾಷಣಕ್ಕೆ ಬದಲಾವಣೆಗಳನ್ನು ತರಿಸುವುದಕ್ಕೆ ಸೂಚಿಸಿದ್ದಾರೆ. ಇದೇ ಕಾರಣಕ್ಕಾಗಿ ರಾಜ್ಯಪಾಲರ ಮನವೊಲಿಸುವುದಕ್ಕೆ ಸಚಿವರು, ಕಾನೂನು ತಜ್ಞರು ಲೋಕಭವನಕ್ಕೆ ತೆರಳಿದ್ರು. ಈ ವೇಳೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣದಲ್ಲಿ ಕೆಲವು ಪ್ಯಾರಾ ತೆಗೆಯುವಂತೆ ರಾಜ್ಯಪಾಲರು ಸೂಚಿಸಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯಪಾಲರು ಉಲ್ಲೇಖಿಸಿರುವಂತಹ ಅಂಶಗಳನ್ನು ತೆಗಿಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚರ್ಚಿಸಲು ಸಭೆ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಮತ್ತೆ ಉಪಮುಖ್ಯಮಂತ್ರಿ ಅವರ ಆಪ್ತ ಶಾಸಕರು ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸಬೇಕು, ಇಲ್ಲದೆ ಹೋದರೆ ಗೊಂದಲ ಮುಂದುವರಿಯುತ್ತೆ ಅಂತ ಮಾಗಡಿ ಶಾಸಕ HC ಬಾಲಕೃಷ್ಣ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಒಂದ್ ಕಡೆ ಸಿಎಂ ಕುರ್ಚಿ ವಿಚಾರದಲ್ಲಿ ಕಣ್ಣಾಮುಚ್ಚಾಲೆ ಆಟ ನಡೀತಾ ಇದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ನಾಯಕರು ಬ್ಯಾಟ್ ಬೀಸಿದ್ದಾರೆ. ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಅಹಿಂದ ಸಮಾವೇಶ ನಡೆಯಿತು. ಅಹಿಂದ ಮುಖಂಡ ಸಿದ್ದಣ್ಣ ತೇಜಿ ಮಾತನಾಡಿ, ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿತು. ಪೌರಾಯುಕ್ತೆಗೆ ನಿಂದನೆ ಧಮಕಿ ಪ್ರಕರಣದ ಆರೋಪಿ ಚಪ್ಲಿ ರಾಜೀವ್ನನ್ನ ಕಾಂಗ್ರೆಸ್ನಿಂದ ಅಮಾನತು ಮಾಡೋದಕ್ಕಾಗಿ ಕೆಪಿಸಿಸಿ ಶಿಸ್ತು ಸಮಿತಿಗೆ ಶಿಫಾರಸು ಮಾಡಲಾಗಿದೆ. ನೋಟಿಸ್ ನೀಡಿ ವಾರವಾದರೂ ಉತ್ತರಿಸಿಲ್ಲ. ಹೀಗಾಗಿ ಅಮಾನತಿಗೆ ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಸೂಚಿಸಿದ್ದಾರೆ. ಇನ್ನು ರಾಜೀವ್ ವಿರುದ್ಧ ಒಟ್ಟು 16 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಅಂತ ಚಿಕ್ಕಬಳ್ಳಾಪುರದ SP ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದಾರೆ. ಶಿಡ್ಲಘಟ್ಟ ಹಾಗೂ ವರುಣಾ ಕ್ಷೇತ್ರದಲ್ಲಿ ಪಿಡಿಒಗೆ ಬೆದರಿಕೆ ಹಾಕಿದ್ದ ಪ್ರಕರಣ ಜೀವಂತ ಆಗಿರುವಾಗಲೇ ಸಿಎಂ ಸ್ವಕ್ಷೇತ್ರ ವರುಣಾದಲ್ಲಿ ಮತ್ತೊಂದು ಪ್ರಕರಣ ಸದ್ದು ಮಾಡ್ತಾ ಇದೆ. ಹೆಬ್ಬಾ ಗ್ರಾಮದಲ್ಲಿ ಜಾಗದ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡ ರಾಜು ಎಂಬಾತ ಅಮಿತಾಬ್ ಅನ್ನೋರ ಕುಟುಂಬಕ್ಕೆ ಧಮಕಿ ಹಾಕಿದ್ದಾರೆ. FIR ದಾಖಲಾಗಿದ್ರೂ ಕೂಡ ರಾಜು ಆಪ್ತರು ಪ್ರತಿನಿತ್ಯ ತಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಸಂತ್ರಸ್ತ ಕುಟುಂಬ ಆರೋಪಿಸಿದೆ. GBA ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ EVM ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಇದ್ದಿದೆ. ಬ್ಯಾಲೆಟ್ ಮೂಲಕ GBA ಚುನಾವಣೆ ಅವಶ್ಯಕತೆ ಇಲ್ಲ ಅಂತ ಮಾಜಿ ಸಂಸದ DK ಸುರೇಶ್ ನಿನ್ನೆಯಷ್ಟೇ ಹೇಳಿದರು. ಇದೀಗ EVM ವಿರುದ್ಧ ಮಾತನಾಡ್ತಾ ಇರುವಂತಹ ವಿಚಾರ ರಾಹುಲ್ ಗಾಂಧಿಯವರ ಗಮನಕ್ಕೆ ತರುವುದಕ್ಕೆ ಮತ್ತೊಂದು ಪ್ರಯತ್ನವೂ ಕೂಡ ಕಾಂಗ್ರೆಸ್ನಲ್ಲಿ ಸಾಗಿದೆ. ಹಾಸನದಲ್ಲಿ ಜನವರಿ 24ರಂದು JDSನ ಬೆಳ್ಳಿ ಹಬ್ಬದ ಅಂಗವಾಗಿ ಜನತಾ ಸಮಾವೇಶ ನಡೆಸುವುದಕ್ಕೆ JDS ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೋನಹಳ್ಳಿಯ BGS ಬಡಾವಣೆಯಲ್ಲಿ ಸಮಾವೇಶಕ್ಕೆ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಲಾಗ್ತಾ ಇದ್ದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪರಿಶೀಲನೆ ನಡೆಸಿದರು. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಭ್ರಷ್ಟಾಚಾರದ ಬಗ್ಗೆ ತನಿಖೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಮಂತ್ಲಿ ಮನಿ ಬಹಿರಂಗ ಆದಾಗಲೇ ಅಬಕಾರಿ ಸಚಿವರನ್ನ ವಜಾ ಮಾಡಬೇಕಾಗಿತ್ತು. ಅದರ ಬಿಟ್ಟು ಅಸ್ಸಾಂ, ಕೇರಳ ಸೇರಿದಂತೆ 5 ರಾಜ್ಯಗಳ ಚುನಾವಣೆಗೆ ಹಣ ರೆಡಿ ಮಾಡ್ತಾ ಇದ್ದಾರೆ. ಕೂಡಲೇ RB ತಿಮ್ಮಾಪುರ ರಾಜೀನಾಮೆ ಪಡೆಯದೇ ಹೋದರೆ ಹೋರಾಟ ನಡೆಸುವುದಾಗಿ ಬಿಜೆಪಿ ಎಚ್ಚರಿಕೆ ನೀಡಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸರ್ಫರಾಜ್ ಖಾನ್ಗೆ ಸೇರಿದ ಸ್ಥಳಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಪತ್ತೆಯಾಗಿರುವ 14 ಕೋಟಿ 32 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಲೋಕಾಯುಕ್ತ ಮುಟ್ಟುಗೋಲು ಹಾಕಿಕೊಂಡಿದೆ. ಮರಳು ಮಾಫಿಯಾದಿಂದ ನನಗೆ ಜೀವ ಬೆದರಿಕೆಯ ಬಗ್ಗೆ ಸಾಕ್ಷ್ಯ ಸಮೇತ ದೂರು ಕೊಟ್ಟಿದ್ದೀನಿ, ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ JDS ಶಾಸಕಿ ಕರೆಮ್ಮ ನಾಯಕ್ ದೂರಿದ್ದಾರೆ. ಅಲ್ಲದೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು, ಶಾಸಕಿಗೆ ಏನಾದರೂ ಸಮಸ್ಯೆ ಆದರೆ ಸರ್ಕಾರವೇ ಹೊಣೆ ಅಂತ ಗುಡುಗಿದರು. ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯವಾಗಿ ನಿಂದಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ದೂರು ಕೊಟ್ಟಿದ್ದರು. ಇಲ್ಲಿವರೆಗೂ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಜೊತೆಗೆ ವಿಜಯಲಕ್ಷ್ಮಿಗೂ ಕೂಡ ನೋಟಿಸ್ ನೀಡಿದ್ದು, ಶುಕ್ರವಾರ ನ್ಯಾಯಾಧೀಶರ ಮುಂದೆ ಹಾಜರಾಗಿ 164 ಹೇಳಿಕೆ ದಾಖಲು ಮಾಡಿಕೊಳ್ಳುವುದಕ್ಕೆ ಸೂಚಿಸಲಾಗಿದೆ. ಲಕ್ಕುಂಡಿಯಲ್ಲಿ 6ನೇ ದಿನವೂ ಉತ್ಖನನದ ವೇಳೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಕೋಟೆ ವೀರಭದ್ರ ದೇಗುಲದ ಆವರಣದಲ್ಲಿ ಮೂಳೆಗಳ ತುಣುಕುಗಳು ಹಾಗೂ ಪುರಾತನ ನಾಗರಕಲ್ಲು ಸಿಕ್ಕಿದೆ.
ಈಗಾಗಲೇ ಪತ್ತೆಯಾಗಿದ್ದ ಪಾಣಿಪೀಠದಲ್ಲಿ ಗರುಡ ಮುದ್ರೆ ಗೋಚರಿಸಿದ್ದು, ಇದು ವಿಷ್ಣುವಿನ ಪೀಠವಿರುವ ಸಾಧ್ಯತೆ ಇರೋದರಿಂದ ಉತ್ಖನನ ಮುಂದುವರೆದಿದೆ. ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ನಡೆಯಿತು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಮೈಸೂರು ಬಳಿಕ ಬೆಂಗಳೂರಿನಲ್ಲಿ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ರಸ್ತೆಗಳಿವೆ. ಈ ಡಬಲ್ ಡೆಕ್ಕರ್ ಬಸ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಹೈಕೋರ್ಟ್, ಜನರಲ್ ಪೋಸ್ಟ್ ಆಫೀಸ್ ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಸಂಚಾರ ಮಾಡಲಿದೆ. ಬಸ್ ಪ್ರಯಾಣದ ದರ ₹180 ಅಂತ ನಿಗದಿಪಡಿಸಲಾಗಿದೆ. ಸನಾತನ ಧರ್ಮವನ್ನು ವಿರೋಧಿಸುವ ಬದಲು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ದ ತಮಿಳುನಾಡು ಡಿಸಿಎಂ ಉದಯನಿಧಿ ಮಾರನ್ಗೆ ಮದ್ರಾಸ್ ಹೈಕೋರ್ಟ್ ಛೀಮಾರಿ ಹಾಕಿದೆ. 2023ರಲ್ಲಿ ನೀಡಿದಂತಹ ಹೇಳಿಕೆಗಳು ದ್ವೇಷ ಭಾಷಣಕ್ಕೆ ಸಮ. ಇದು ಡಿಎಂಕೆಯಿಂದ ಹಿಂದೂ ಧರ್ಮದ ಮೇಲ ಸ್ಪಷ್ಟ ದಾಳಿ ಅಂತ ಮಧುರೈ ಪೀಠ ಅಭಿಪ್ರಾಯಪಟ್ಟಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನ ಕಳವು ಪ್ರಕರಣದ ಆರೋಪಿ ಉನ್ನಿಕೃಷ್ಣನ್ ಕೋಟಿಗೆ ಕೇರಳದ ನ್ಯಾಯಾಲಯ ಜಾಮೀನು ನೀಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಳಂಬ ಮಾಡಿರುವ ಹಿನ್ನೆಲೆಯಲ್ಲಿ ವಿಜಿಲೆನ್ಸ್ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಆದರೆ ದ್ವಾರದ ಮೂರ್ತಿಗಳ ಚಿನ್ನ ಕಳವು ಕೇಸ್ನಲ್ಲಿ ಉನ್ನಿಕೃಷ್ಣನ್ ಇನ್ನೂ ಕೂಡ ಜೈಲಿನಲ್ಲೇ ಕಾಲ ಕಳೆಯಬೇಕಾಗಿದೆ. ದಾವೋಸ್ ಶೃಂಗಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೈಗಾರಿಕಾ ಸಚಿವ ಎಂಪಿ ಪಾಟೀಲ್ ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ವಿಸ್ತರಿಸಲು ಭಾರತೀಯ ಎಂಟರ್ಪ್ರೈಸಸ್ ಜೊತೆಗೆ ಪಾಲುದಾರಿಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಗಮನ ಸೆಳೆದರು. ತಿಂಗಳುಗಟ್ಟಲೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿ ಭೂಮಿಗೆ ವಾಪಸ್ಸಾಗಿದ್ದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ನಿವೃತ್ತಿ ಘೋಷಿಸಿದ್ದಾರೆ. ಸುನೀತಾ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿಯಾಗಿದ್ದು 30 ವರ್ಷಗಳ ಕಾಲ 30ಕ್ಕೂ ಹೆಚ್ಚು ವಿವಿಧ ರೀತಿಯ ವಿಮಾನಗಳಲ್ಲಿ 3000 ಗಂಟೆಗೂ ಹೆಚ್ಚು ಕಾಲ ಹಾರಾಟ ನಡೆಸಿದಂತಹ ಪೈಲಟ್ ಆಗಿದ್ದು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮನ್ರೇಗಾ ಯೋಜನೆಗೆ ಜಿ ಅಂತ ಕೇಂದ್ರ ಸರ್ಕಾರ ಹೆಸರು ಬದಲಿಸಿ ತಿಂಗಳಾಯಿತು. ಈಗ ರಾಜ್ಯ ಸರ್ಕಾರ ವಿಬಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯವನ್ನು ಪಾಸ್ ಮಾಡುವಂಥದ್ದು ಸೇರಿದಂತೆ ರಾಜ್ಯಪಾಲರ ಭಾಷಣದ ಮೂಲಕವಾಗಿ ಜಂಟಿ ಅಧಿವೇಶನವನ್ನು ನಡೆಸೋದಕ್ಕೆ ನಾಳೆಯಿಂದ ಆ ಅಧಿವೇಶನ ಶುರುವಾಗಲಿದೆ. ಆದರೆ ಅಧಿವೇಶನದಲ್ಲಿ ಭಾಷಣ ಮಾಡೋದಕ್ಕೆ ಗವರ್ನರ್ ಅವರು ಆ ಭಾಷಣದಲ್ಲಿ ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಭಾಷಣದಲ್ಲಿರತಕ್ಕಂತಹ 11 ಪ್ರಮುಖ ಅಂಶಗಳನ್ನು ತೆಗಿಬೇಕು ಅಂತ ಸರ್ಕಾರಕ್ಕೆ ಅವರು ಷರತ್ತು ಹಾಕಿದ್ದಾರೆ. ಗವರ್ನರ್ ಷರತ್ತುಗಳನ್ನು ಒಪ್ಪಿಕೊಳ್ಬೇಕಾ ಬೇಡವಾ ಅಂತ ಸಿಎಂ ನೇತೃತ್ವದಲ್ಲಿ ಸಭೆಯೂ ಕೂಡ ನಡೀತಾ ಇದೆ. ಅಷ್ಟಕ್ಕೂ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದಲ್ಲಿ ಇದ್ದಂತಹ ಯಾವ ವಿಚಾರಗಳಿಗೆ ಗವರ್ನರ್ ಅವರು ತಿದ್ದುಪಡಿಗಳನ್ನು ಸೂಚಿಸಿದ್ದಾರೆ ಅಥವಾ ಅದನ್ನು ಕೈ ಬಿಡಬೇಕು ಅಂತ ಸೂಚಿಸಿದ್ದಾರೆ, ಹಾಗೂ ಸಂವಿಧಾನ ರಾಜ್ಯಪಾಲರ ಭಾಷಣದ ವಿಚಾರದಲ್ಲಿ ಹೇಳುವಂತಹ ವಿಚಾರಗಳು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ. ವಿಬಿ ರಾಮ್ಜಿ ಕಾಯ್ದೆ ರದ್ದಾಗಬೇಕು. ನರೇಗಾ ಸಂಬಂಧಪಟ್ಟ ಕೂಡ ಎಮರ್ಜೆನ್ಸಿ ಅಧಿವೇಶನ ಕೂಡ ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ನರೇಗಾದಂಥ ಯೋಜನೆಯನ್ನ ರಿಪೀಲ್ ಮಾಡೋದ್ರ ಮೂಲಕ ರೈತರ ಹಕ್ಕನ್ನು ಕಿತ್ತುಕೊಂಡಿದ್ದಾರೆ. ಅದು ಸೆಪ್ಟೆಂಬರ್ 2005. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿ ಸಂಸತ್ ಅಧಿವೇಶನದ ಮಹತ್ವದ ಮಸೂದೆಯೊಂದಕ್ಕೆ ಅಂಕಿತ ಹಾಕಿತ್ತು. ಅದುವೇ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಅಂದ್ರೆ ನರೇಗಾ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ನೀಡುವ ನರೇಗಾಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸಿದಾಗ ಅದು ಮನ್ರೇಗಾ ಆಯಿತು. ಇಡೀ ಮನ್ರೇಗಾ ಕಾಯ್ದೆಯನ್ನೇ ಬದಲಿಸಿರುವ ಕೇಂದ್ರ ಸರ್ಕಾರ ವಿಬಿ ರಾಮ್ಜಿ ಹೆಸರಿನಲ್ಲಿ ಹೊಸ ಕಾಯ್ದೆಯನ್ನ ರೂಪಿಸಿದೆ. ಹೀಗಾಗಿ ಇನ್ನು ಮುಂದೆ ಕೇಂದ್ರ ಸರ್ಕಾರ ಯೋಜನೆಗಳ ಪಟ್ಟಿಯಲ್ಲಿ ಮನ್ರೇಗಾ ಇರೋದಿಲ್ಲ. ಮನ್ರೇಗಾ ಉಳಿವಿಗಾಗಿ ಕರ್ನಾಟಕದಿಂದಲೇ ಹೋರಾಟಕ್ಕೆ ಕಾಂಗ್ರೆಸ್ ನಾಂದಿ ಹಾಡಿದೆ. ವಿಬಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡಲು ವಿಶೇಷ ಅಧಿವೇಶನ ಕರೆದಿದೆ. 23ರಿಂದ ವಿಬಿ ರಾಮ್ಜಿ ಕುರಿತಾದ ಚರ್ಚೆಗೆ ಅವಕಾಶವಿದ್ದು, ಚರ್ಚೆ ಬಳಿಕ ವಿಬಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಅಂಗೀಕಾರ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಉಭಯ ಸದನಗಳಲ್ಲೂ ಖಂಡನಾ ನಿರ್ಣಯ ಅಂಗೀಕರಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಈ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಾಂವಿಧಾನಿಕ ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ಮುಂದಾಗಿದೆ.
ಇಬ್ಬರನ್ನು ಒಪ್ಪಿಸಿ ಸಮಾಧಾನ ತಗೊಂಡು ಹೋಗೋ ಜವಾಬ್ದಾರಿ ನನ್ನ ಕೆಲಸ. ಬಂದಾಗ ನೋಡು ಏನಂತ ಇದೆ. ಯಾಕೆಂದರೆ ನಮ್ಮ ರಾಜ್ಯ ಪ್ರಭುತ್ವರು ಮತ್ತು ಅವರ ಹಿರಿಯರು ಅನುಭವಿಗಳು ಸಂವಿಧಾನ ನಿಯಮ ಮತ್ತು ನಿಯಮ ಎಲ್ಲ ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಮತ್ತು ಎಲ್ಲರಿಗೂ ಸಹಕಾರ ಕೊಡೋ ಇದಾಗಿದೆ. ಆದ ಕಾರಣ ನನಗೆ ವಿಶ್ವಾಸ ಇದೆ ಅವರು ಸಂವಿಧಾನ ಪ್ರಕಾರ ಮತ್ತು ನಿಯಮ ಕನಸಿನ ಅನುಗುಣವಾಗಿ ಅವರು ಇರ್ತಾರೆ. ಮತ್ತೊಂದೆಡೆ ಮನ್ರೇಗಾ ಕುರಿತಾದ ಅಧಿವೇಶನದಲ್ಲಿ ಸಮರ್ಥ ಚರ್ಚೆಗೆ ಪ್ರತಿಪಕ್ಷಗಳು ಸಜ್ಜಾಗಿವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮೈತ್ರಿ ನಾಯಕರಿಗೆ ದೊಡ್ಡವರೇ ಬಂದು ಪಾಠ ಮಾಡಲಿದ್ದಾರೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿ ಜೆಡಿಎಸ್ ಶಾಸಕರ ಜಂಟಿ ಸಭೆಯಲ್ಲಿ ವಿ.ಬಿ. ಜೀರಾಮ್ಜಿ ಕಾನೂನುಗಳ ಮನವರಿಕೆ ಮಾಡಿಕೊಡಲಿದ್ದಾರೆ. ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳನ್ನು ಮಾಡುವಂಥ ಅಧಿಕಾರ ಸಂವಿಧಾನದತ್ತವಾಗಿ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಾರಪ್ಪ. ಆ ಯೋಜನೆಗಳ ನಾವು ಏನಾನ ಖಂಡನ ನಿರ್ಣಯ ಮಂಡನೆ ಮಾಡಿದ್ದೀರ ನಾವು? ಈಗ 5 ಗ್ಯಾರಂಟಿ ತಂದ್ರಪ್ಪ, ನಾವೇನಾನ ಖಂಡನ ನಿರ್ಣಯ ಮಂಡನೆ ಮಾಡಿದ್ರ? ಏನೂ ಇಲ್ಲಲ್ಲ. ಹಾಗೆ ಕೇಂದ್ರ ಸರ್ಕಾರ ಅದರದೇ ಆದಂಥ ನೀತಿ ನಿಯಮಗಳಿದೆ, ಅದ್ರ ಪ್ರಕಾರ ಮಾಡ್ತಾರೆ. ರಾಜ್ಯ ಸರ್ಕಾರ ಅವ್ರಿಗೇನು ಒಳಿತು ಅಂತ ಅನಿಸುತ್ತೋ ಅವ್ರು ಮಾಡ್ತಾರೆ. ಅದರಿಂದ ಇದರಲ್ಲಿ ರಾಜಕೀಯ ಮಾಡೋದನ್ನು ಬಿಡಬೇಕು ಕಾಂಗ್ರೆಸ್ ಅವರು. ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ತಪ್ಪು. ತಮಿಳುನಾಡು ಕೇರಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಶುರುವಾಯಿತು ಗವರ್ನಮೆಂಟ್ ವರ್ಸಸ್ ಗವರ್ನರ್. ಜಂಟಿ ಅಧಿವೇಶನದ ಭಾಷಣ ಮಾಡಲ್ಲ ಎಂದ ಗವರ್ನರ್. ಮನ್ರೇಗಾ ಉಳಿವಿಗಾಗಿ ಜಂಟಿ ಅಧಿವೇಶನ ಕರೆದಿರುವ ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ನಿರಾಕರಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿ.ಬಿ. ಜೀರಾಮ್ಜಿ ಯೋಜನೆ ವಿರುದ್ಧದ ಅಂಕಿಅಂಶಗಳನ್ನು ಓದಬೇಕಿರುವ ಭಾಷಣ ಮಾಡಲು ಗವರ್ನರ್ ನಿರಾಕರಿಸಿದ್ದಾರೆ. ಹೀಗಾಗಿ ಒಂದು ಕಡೆ ಸ್ಪೀಕರ್, ಸಭಾಪತಿ ಪ್ರತ್ಯೇಕವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ಇನ್ನೊಂದು ಕಡೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಲೋಕಭವನಕ್ಕೆ ಭೇಟಿ ನೀಡಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ, ಮಾಹಿತಿ ಕೊರತೆ ಇದ್ರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸಿಕೊಡ್ತೀವಿ. ಈಗ ಗವರ್ನರ್ ಕೂಡ ಕೆಲವು ಬದಲಾವಣೆ ಮಾಡಿದ್ರೆ ಬರ್ತೀನಿ ಅಂತ ಷರತ್ತು ಹಾಕಿದ್ದಾರಂತೆ. ಮೂಲಗಳ ಪ್ರಕಾರ ಕೇಂದ್ರದಿಂದ ಜಿಎಸ್ಟಿ ಹಂಚಿಕೆಯಲ್ಲಿ ತಾರತಮ್ಯ ಅನ್ನೋ ಅಂಶ, ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಕೊಟ್ಟಿಲ್ಲ ಅನ್ನೋ ಸಾಲು, ಬರಲಾಗದ ಪರಿಹಾರಕ್ಕೂ ಸುಪ್ರೀಂ ಕೋರ್ಟಿಗೆ ಹೋಗುವ ಸ್ಥಿತಿ ಅನ್ನೋದು, 15ನೇ ಹಣಕಾಸು ಆಯೋಗದಲ್ಲೂ ಅನ್ಯಾಯವಾಗಿದೆ ಅನ್ನೋದು, 16ನೇ ಹಣಕಾಸು ಆಯೋಗದ ಮುಂದಿನ ಪ್ರಸ್ತಾಪ ಅನ್ನೋ ಸಾಲುಗಳು, ಹಾಗೆ ಮನ್ರೇಗಾದಿಂದ ಆಗಿರುವ ಅನ್ಯಾಯದ ಪರ ಧ್ವನಿ ಎತ್ತಬಾರದೆ ಅನ್ನೋದು, ಹೀಗೆ 11 ಪ್ಯಾರಾಗಳ ಅಂಶಗಳ ತೆಗೆಯಲು ರಾಜ್ಯಪಾಲರು ಹೇಳಿದ್ದಾರಂತೆ. ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ, ನರೇಗಾದಂಥ ಯೋಜನೆಯನ್ನ ರಿಪೀಲ್ ಮಾಡೋದ್ರ ಮೂಲಕ ವಿ.ಬಿ. ಗ್ರಾಮ್ಜಿ ಅನ್ನೋದನ್ನ ತಗೊಂಡು ಬಂದು ಏನು ರೈತರ ಹಕ್ಕನ್ನ ಕಿತ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರ ಹಕ್ಕನ್ನ, ಕೆಲಸದ ಹಕ್ಕನ್ನ ಕಿತ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ? ಯಾವುದು ಕಾನೂನು ಮುಖಾಂತರ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಮುಖಾಂತರ ನಮ್ಮ ಪಂಚಾಯಿತಿಗಳು ಕೆಲಸ ಯಾವ್ದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾ ಇದ್ವು. ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ದೆಹಲಿಯಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರದು ಅಂತಂದ್ರೆ ಹೇಗಾಗುತ್ತೆ? ಹಾಗೆ ನೋಡಿದ್ರೆ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಮಾಡುವುದು ಕಡ್ಡಾಯ ಕರ್ತವ್ಯವಾಗಿರುತ್ತೆ. ಇದನ್ನ ಸಂವಿಧಾನದ 176 1ನೇ ವಿಧಿಯಲ್ಲೇ ಉಲ್ಲೇಖಿಸಿದ್ದು, ರಾಜ್ಯಪಾಲರು ಭಾಷಣ ಮಾಡಲೇಬೇಕು. ಸಂಪುಟ ಒಪ್ಪಿಗೆ ನೀಡಿರುವ ಭಾಷಣವನ್ನ ರಾಜ್ಯಪಾಲರಿಗೆ ಕಳಿಸಲಾಗುತ್ತದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯಪಾಲರು ಅಧಿವೇಶನದಲ್ಲಿ ಓದಬೇಕು. ಆದರೆ ರಾಜ್ಯಪಾಲರು ಸದನಕ್ಕೆ ಬಂದು ಭಾಷಣ ಮಾಡದೇ ಹೋದ ಅನೇಕ ಉದಾಹರಣೆಗಳಿವೆ. ಒಟ್ಟಿನಲ್ಲಿ ಹೇಳೋದಾದ್ರೆ ರಾಜ್ಯಪಾಲರು ಸದನಕ್ಕೆ ಬರುವುದಿಲ್ಲ ಅಂದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಿದಂತೆ.
ರಾಜ್ಯಪಾಲರು ಸೂಚಿಸಿರುವ ಪ್ಯಾರಾಗಳನ್ನ ತೆಗೆಯಬೇಕಾ ಬೇಡವಾ ಅನ್ನೋ ಬಗ್ಗೆ ಸರ್ಕಾರ ಚರ್ಚೆ ಮಾಡುತ್ತಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವರು, ಕಾನೂನು ತಜ್ಞರು ಸಭೆ ಮಾಡಿದ್ದಾರೆ. ಸರ್ಕಾರ ಬರೆದುಕೊಟ್ಟಿರುವ ಭಾಷಣದಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋ ಬಗ್ಗೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ಮುಖ್ಯಮಂತ್ರಿಯವರ ನೇತೃತ್ವದ ಸಭೆ ಮುಕ್ತಾಯ ಆಗಿದ್ದು, ಆ ಸಭೆಯಲ್ಲಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿರುವಂತಹ ಭಾಷಣದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡುವುದಿಲ್ಲ ಅನ್ನುವಂತಹ ಸಂದೇಶವನ್ನು ವಾಪಸ್ ರಾಜ್ಯಪಾಲರಿಗೆ ಕಳಿಸಲಾಗಿದೆ. ಆ ಮೂಲಕ ನಾವು ಯಾವುದೇ ಬದಲಾವಣೆ ಮಾಡೋದಿಲ್ಲ, ನೀವು ಸದನಕ್ಕೆ ಬಂದು ಅದೇ ಭಾಷಣವನ್ನು ಓದಬೇಕು ಅನ್ನುವಂತಹ ಮನವಿಯನ್ನು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಮಾಡಿದೆ. ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋಂಥದ್ದು ನೋಡಬೇಕು. ಇದು ಬಹಳ ರಾಜಕೀಯವಾಗಿ ಮತ್ತು ಸಾಂವಿಧಾನಿಕವಾಗಿ ಕೂಡ ಬಹಳ ಮಹತ್ವದ ವಿಚಾರಗಳು ಇದರಲ್ಲಿ ಅಡಕವಾಗಿರುವಂಥದ್ದು. ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಉಡುಪಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಕೃಷ್ಣಮಠದ ಪರ್ಯಾಯ ಉತ್ಸವ ಯಶಸ್ವಿಯಾಗಿ ಮುಗಿದು 3 ದಿನಗಳಾಯಿತು. ಆದರೆ ಪರ್ಯಾಯ ಉತ್ಸವದಲ್ಲಿ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ಹಿಡಿದು ಈ ಒಂದು ಪರ್ಯಾಯ ಉತ್ಸವದ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿರುವಂಥದ್ದು ಅದು ಈಗ ವಿವಾದವಾಗಿ ಹಾಕಿಕೊಂಡಿದೆ. RSS ಧ್ವಜ ಹಿಡಿದಿದ್ದಾರೆ ಅಂತ ಹೇಳಿ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಉಡುಪಿಯ ಕಾಂಗ್ರೆಸ್ನ ಓರ್ವ ಮುಖಂಡ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ಇದು BJPಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದ್ದು. ಇದು ಹಿಂದೂ ವಿರೋಧಿ ಮನಸ್ಥಿತಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಶುರು ಮಾಡಿದ್ದಾರೆ. ಉಡುಪಿಯ ಕೃಷ್ಣಮಠದ ಪರ್ಯಾಯದ ಮೆರವಣಿಗೆಗೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಖುಷಿಯಾಗಿ ಚಾಲನೆ ಕೊಟ್ಟಿದ್ರು. ಹಾಗೆಯೇ ಚಾಲನೆ ನೀಡುವಾಗ ಕೈಯಲ್ಲಿ ಕೇಸರಿ ಧ್ವಜವನ್ನ ಬೀಸಿದ್ರು. ಈಗ ಅದೇ ದೊಡ್ಡ ವಿವಾದ ಆಗೋಗಿದೆ. ಜಿಲ್ಲಾಧಿಕಾರಿಗಳ ಕೈಗೆ ಶಾಸಕ ಯಶ್ಪಾಲ್ ಸುವರ್ಣ ಭಗವದ್ ಧ್ವಜ ಕೊಟ್ಟು ಮೆರವಣಿಗೆಗೆ ಚಾಲನೆ ನೀಡಿ ಅಂದ್ರು. ಜಿಲ್ಲಾಧಿಕಾರಿ ಸ್ವರೂಪ ಕೂಡ ಕೇಸರಿ ಧ್ವಜವನ್ನ ಬೀಸಿ ಪುರ ಪ್ರವೇಶದ ಮೆರವಣಿಗೆಗೆ ಚಾಲನೆ ಕೊಟ್ರು. ಆದ್ರೆ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ಹಿಡಿದಿದ್ದು ಉಡುಪಿ ಕಾಂಗ್ರೆಸ್ ನಾಯಕರ ಕಣ್ಣನ್ನ ಕೆಂಪಗಾಗಿಸಿದೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿಸಿ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹರೀಶ್ ಶೆಟ್ಟಿ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ದಿನಾಂಕ 18/1/2026 ಬೆಳಗ್ಗಿನ ಜಾವ 3 ಗಂಟೆಗೆ ಉಡುಪಿ ನಗರದ ಜೋಡುಕಟ್ಟೆಯಿಂದ ಶ್ರೀಕೃಷ್ಣ ಮಠಕ್ಕೆ ಪರ್ಯಾಯ ಮೆರವಣಿಗೆ ನಡೆಸಲಾಯಿತು. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪರ್ಯಾಯ ಮೆರವಣಿಗೆಗೂ ಮೊದಲು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ RSS ಧ್ವಜವನ್ನ ಜಿಲ್ಲಾಧಿಕಾರಿಗೆ ಹಸ್ತಾಂತರಿಸಿದ್ರು. ನಂತರ ಜಿಲ್ಲಾಧಿಕಾರಿ ಈ ಧ್ವಜವನ್ನ ಮೇಲಕ್ಕೆತ್ತಿ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ. ಜಿಲ್ಲಾಧಿಕಾರಿಯವರ ಈ ನಡೆ ಸರ್ಕಾರಿ ಸೇವಾ ನಿಯಮಗಳು ಮತ್ತು ಸಂವಿಧಾನದ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾಗಿದೆ. ಈ ರೀತಿಯ ಕ್ರಮವೂ ಅತ್ಯಂತ ಆಕ್ಷೇಪಾರ್ಹವಾಗಿದೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಸರಿಯಾದ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇನೆ. ಹರೀಶ್ ಶೆಟ್ಟಿ, ಅಧ್ಯಕ್ಷರು, ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗ, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ. ಹೀಗೆ ಹರೀಶ್ ಶೆಟ್ಟಿ ಬರೆದ ಪತ್ರ ಯಾವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು, ಅದೇ ದಿನ ಜಿಲ್ಲಾಧಿಕಾರಿ ಸ್ವರೂಪ ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಉಡುಪಿಯ ಶ್ರೀ ಕೃಷ್ಣ ಮಠದ ದ್ವೈವಾರ್ಷಿಕ ಪರ್ಯಾಯೋತ್ಸವ ಕಾರ್ಯಕ್ರಮದಲ್ಲಿ ಉಡುಪಿಯ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯದ ಭಾಗವಾಗಿ ಸ್ವಾಮೀಜಿ ಅವರ ಪುರಪ್ರವೇಶ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀನಿ. ಅದೇ ರೀತಿ ನೂತನ ಪರ್ಯಾಯ ಸ್ವಾಮಿಯ ಸನ್ಮಾನ ಸಮಾರಂಭ ಮತ್ತು ಸ್ವಾಮೀಜಿಯ ಸರ್ವಜ್ಞ ಪೀಠವನ್ನು ಏರಿದ ನಂತರ ನಡೆದ ದರ್ಬಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇದರಲ್ಲಿ ರಾಜಕೀಯ ಪ್ರೇರಿತ ಭಾಗವಹಿಸುವಿಕೆ ಇರಲಿಲ್ಲ ಎಂಬುದನ್ನು ಸಾರ್ವಜನಿಕರ ಗಮನಕ್ಕೆ ತರಲು ನಾನು ಬಯಸುತ್ತೇನೆ. ಸ್ವರೂಪ್ ಟೀಕೆ, ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲೆ. ಹೀಗೆ ಹರೀಶ್ ಶೆಟ್ಟಿ ಸಿಎಂಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಪ್ರಕರಣವೀಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಹಂತಕ್ಕೆ ಹೋಗಿದೆ. ಅದರಲ್ಲೂ ಬಿಜೆಪಿಯ ನಾಯಕರು ಇದೆಲ್ಲ ಕಾಂಗ್ರೆಸ್ ಕುಚೋದ್ಯತನವಾಗಿದ್ದು ಹಿಂದೂ ವಿರೋಧಿ ಮಾನಸಿಕತೆ ಅಂತ ಕಿಡಿಕಾರಿದ್ರು. ಪ್ರತಿಯೊಬ್ಬ ವ್ಯಕ್ತಿ ನಾವು ಜನ್ಮ ತಗೊಂಡಾಗ ಯಾವುದೋ ಒಂದು ಧರ್ಮದಲ್ಲಿ ತಗೊಂಡಿರ್ತೇವೆ. ಅದರಿಂದಾಗಿ ಅದನ್ನ ಮುಟ್ಟಿ ಚಾಲನೆ ಕೊಟ್ಟಿದ್ದು ತಪ್ಪು ಅನ್ನೋದಾದ್ರೆ, ಆದರೆ ಈ ರೀತಿ ಅಪಾದನೆ ಮಾಡಿ ಅದನ್ನು ದೊಡ್ಡ ಒಂದು ವಿಷಯವಾಗಿ ಮಾಡ್ತಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ನಾಯಕರ ಕುಚೋದ್ಯತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನು ತೋರಿಸುತ್ತೆ.
ಭಗವಧ್ವಜ ಅಂದರೆ ನಿಷೇಧಿತ ಧ್ವಜನಾ? ಏನಾರು ಭಗವಧ್ವಜ ಪಾಕಿಸ್ತಾನದ ಧ್ವಜದ ಥರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಆ ಹಿಂದೂ ವಿರೋಧಿ ಮಾನಸಿಕತೆಯನ್ನು ಈ ರೀತಿ ವ್ಯಕ್ತಪಡಿಸುತ್ತೆ. ಏನು ಅಪರಾಧ ಹೇಳಿ? ಜಿಲ್ಲಾಧಿಕಾರಿ ಭಗವಧ್ವಜ ಕೈಲಿ ಹಿಡಿಯೋದು ಅಪರಾಧನಾ? ಭಗವಧ್ವಜ ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಿದ ಧ್ವಜನಾ? ಪರ್ಯಾಯ ಉತ್ಸವ ಅಂದ್ರೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ ಧಾರ್ಮಿಕ ಮತ್ತು ಆಡಳಿತಾತ್ಮಕ ನಿಯಂತ್ರಣವನ್ನ ವರ್ಗಾಯಿಸೋದು. ಈ ಸಲ ಶಿರೂರು ಮಠಕ್ಕೆ ವಿದ್ಯುಕ್ತವಾಗಿ ವರ್ಗಾಯಿಸಲಾಗಿದೆ. ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ 2026ರಿಂದ 28ರ ಅವಧಿಗೆ ದೇವಾಲಯದ ಪೀಠಾಧಿಪತಿಯಾಗಿ ಅಧಿಕಾರದಲ್ಲಿರುತ್ತಾರೆ. ಇಂತಹ ಕಾರ್ಯಕ್ರಮದಲ್ಲೂ ಈಗ ರಾಜಕೀಯ ಪ್ರವೇಶ ಆಗಿರೋದು ನಿಜಕ್ಕೂ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬಿಗ್ ಬಾಸ್ನ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ತವರೂರಿನಲ್ಲಿ ಭರ್ಜರಿಯಾದಂಥ ಸ್ವಾಗತ ಸಿಕ್ಕಿದೆ. ಕಿಲೋಮೀಟರ್ ಗಟ್ಟಲೆ ಜನ ಸರತಿ ಸಾಲಿನಲ್ಲಿ ನಿಂತು ರೋಡ್ ಶೋದಲ್ಲಿ ರಕ್ಷಿತಾಗೆ ಸ್ವಾಗತ ಕೊಡಿದ್ರು. ಒಂದು ರೀತಿಯಲ್ಲಿ ಹೇಗೆ ಗಿಲ್ಲಿಗೆ ಅವರ ಊರಿನಲ್ಲಿ ಸ್ವಾಗತ ಸಿಕ್ಕಿತು, ಅದೇ ಸ್ವರೂಪದಲ್ಲಿ ರಕ್ಷಿತಾಗೆ ಹೆಜ್ಮಾಡಿ ಟೋಲ್ನಿಂದ ಪಡುಬಿದ್ರಿ ಪೇಟೆವರೆಗೂ ಕೂಡ ಅದ್ಧೂರಿಯಾಗಿ ಸ್ವಾಗತವನ್ನು ನೀಡಲಾಗಿದೆ. ಉಡುಪಿಯಲ್ಲಿ ಪಟಾಕಿ ಪೋರಿ ಹವಾ. ಹುಟ್ಟೂರಲ್ಲಿ ರಕ್ಷಿತಾ ಭರ್ಜರಿ ರೋಡ್ ಶೋ. ರಕ್ಷಿತಾ ಶೆಟ್ಟಿ ಪಟಪಟ ಪಟಾಕಿ ಪೋರಿ. ತುಳುನಾಡಿನ ಸಾದಾ ಸೀದಾ ಹುಡುಗಿ. ಎಂಥ ಗೊತ್ತುಂಟ ಗಾಯ್ಸ್ ಅಂತ ಬಿಗ್ ಮನೆಯಲ್ಲಿ ಧೂಳೆಬ್ಬಿಸಿದ ಮಾತಿನ ಮಲ್ಲಿ. ಡಿಫರೆಂಟ್ ಮಾತಿನ ಶೈಲಿ ಮೂಲಕವೇ ಮನೆ ಮನೆಯ ಮನಸ್ಸುಗಳನ್ನ ಗೆದ್ದ ಕೃಷ್ಣ ಸುಂದರಿ. ವ್ಯಕ್ತಿತ್ವದ ಆಟದಲ್ಲಿ 10 ವರ್ಷದ ಬಳಿಕ ರನ್ನರ್ ಅಪ್ ಆದ ಏಕೈಕ ಹೆಣ್ಮಗಳು. ಕನ್ನಡಿಗರ ಮನಗೆದ್ದ ರಕ್ಷಿತಾಗೆ ಉಡುಪಿಯಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ 4ನೇ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದ ರಕ್ಷಿತಾ ಶೆಟ್ಟಿ ಮೂಲತಃ ಮಂಗಳೂರಿನವರು. ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನ ಪಡುಬಿದ್ರೆಯಲ್ಲಿ, ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ. ಕನ್ನಡ ಸರಿಯಾಗಿ ಬರದಿದ್ರೂ ಕನ್ನಡದಲ್ಲೂ ವ್ಲಾಗ್ಸ್ ಮಾಡ್ತಿದ್ರು. ವ್ಲಾಗ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹವಾ ಕ್ರಿಯೇಟ್ ಮಾಡಿದ್ರು. ರಾಶಿಕಾ ಅಡಿಗೆ ಮಾಡಬೇಕು ಬಿಗ್ ಮನೆಯಲ್ಲೇ ಒಂಟಿಯಾಗಿಯೇ ಹೋರಾಡಿದ್ದ ರಕ್ಷಿತಾ ಎದುರಾಳಿಗಳನ್ನ ಮಾತಲ್ಲೇ ಮಣ್ಣು ಮುಕ್ಕಿಸಿದ್ರು. ಮುಗ್ಧರಿಗೆ ನಾನು ಮುಗ್ಧೆ, ರಾಕ್ಷಸಿಗೆ ನಾನು ರಾಕ್ಷಸಿಯೇ ಆಗ್ತೇನೆ ಅಂತ ಕೌಂಟರ್ ಕೊಟ್ಟಿದ್ರು. ಅಲ್ಲದೆ 2 ಬಾರಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ರು ರಕ್ಷಿತಾ. ಕೊನೆಗೆ ಘಟಾನುಘಟಿ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಮನಗೆದ್ದು ರನ್ನರ್ ಅಪ್ ಪಟ್ಟ ಕಟ್ಕೊಂಡಿದ್ದಾರೆ. ಇವತ್ತು ಹುಟ್ಟೂರಿಗೆ ತೆರಳಿದ ರಕ್ಷಿತಾಗೆ ತುಳುನಾಡಿನ ಬಾವುಟ ಹಿಡಿದು ಭರ್ಜರಿ ಸ್ವಾಗತ ಕೋರಿದ್ದಾರೆ. ಮಂಗಳೂರು ಉಡುಪಿ ಜಿಲ್ಲೆ ಗಡಿಭಾಗದ ಹೆಜಮಾಡಿ ಟೋಲ್ನಿಂದ ಪಡುಬಿದ್ರೆ ಪೇಟೆವರೆಗೂ ರೋಡ್ ಶೋ ಮಾಡಿದ್ರು. ದಾರಿಯುದ್ದಕ್ಕೂ ಅಭಿಮಾನಿಗಳು ಜೈಕಾರ ಹಾಕಿ ಸೆಲ್ಫಿಗೆ ಮುಗಿಬಿದ್ರು. ಮೆರವಣಿಗೆ ವೇಳೆ ಮಹಿಳೆ ಒಬ್ಬರು ರಕ್ಷಿತಾಗೆ ಬಂಗುಡೆ ಮೀನು ಗಿಫ್ಟ್ ಕೊಟ್ರು. ಅದೇ ಮೀನು ಹಿಡ್ಕೊಂಡು ರಕ್ಷಿತಾ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ರೋಡ್ ಶೋ ವೇಳೆ ಮಾತನಾಡಿದ ರಕ್ಷಿತಾ, ಈ ರೀತಿ ಪ್ರೀತಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಜನರನ್ನು ನೋಡಿ ತುಂಬಾ ಖುಷಿಯಾಗಿದೆ. ಪ್ರೀತಿ ತೋರಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮಿಯೇ. ಓಕೆ, ಸಾಯುವ ತನಕ ಮರೆಯಲ್ಲ. ಇಲ್ಲಿ ತನಕ ತಕೊಂಡ್ ಬಂದಿದ್ದೀರಾ, ಇಷ್ಟು ಪ್ರೀತಿ ತೋರಿಸಿದ್ದೀರಾ. ನಿಮ್ಮ ಮಗಳು ಮನೆ ಮಗಳು ಅಂತ ನನಗೆ ಒಂದು ಟೈಟಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವದ ಆಟಕ್ಕೆ ಕನ್ನಡಿಗರು ಹರಸಿ ಹಾರೈಸಿದ್ದಾರೆ. ನಿರೀಕ್ಷೆಗೂ ಮೀರಿ ಪ್ರೀತಿ ಕೊಡ್ತಿದ್ದು ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮಲೆಮಹದೇಶ್ವರನ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ಹೋಗ್ತಿದ್ದಂತಹ ಭಕ್ತರ ಮೇಲೆ ಚಿರತೆ ದಾಳಿ ಮಾಡಿದೆ. ಚಿರತೆ ದಾಳಿಯಿಂದಾಗಿ ಮಂಡ್ಯ ಮೂಲದ ಪ್ರವೀಣ್ ಸಾವಿಗೀಡಾಗಿದ್ದಾರೆ. ಸರ್ಕಾರ ಈಗ 20 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಮಾದಪ್ಪನ ದರ್ಶನಕ್ಕಾಗಿ ಬೆಟ್ಟ ಹತ್ತುವಂಥವರು ಸಂಜೆ 6 ಗಂಟೆಯ ಮೇಲೆ ತಾಳಬೆಟ್ಟದಿಂದ ಪಾದಯಾತ್ರೆ ಹೋಗದಂತೆ ನಿರ್ಬಂಧ ಹೇರಲಾಗಿದೆ.